730 ಯಶವಂತಪುರದಿಂದ ಲೋಂಡಾ ಮಡ್ಗಾಂವ್ ಮಾರ್ಗವಾಗಿ ವಾಸ್ಕೋಡಗಾಮ ತಲುಪುವ वास्को-ड-गामा एक्सप्रेस 09 यशवंतपुर से लोंडा मडगांव होकर वास्को-ड-गामा तक जाने वाली वास्को-ड-गामा एक्सप्रेस थोड़ी देर में प्लेटफॉर्म संख्या 3 पर आएगी। Your attention please. ट्रेन बತ್ತು ಅಲ್ಲಿಂದ ಕ್ಯಾಸರ್ಲಾಕ್ ರೈಲ್ವೆ ಸ್ಟೇಷನ್ ಇಲ್ಲೆಲ್ಲ ಹುಡುಗರು ಅಲ್ಲಿ ಹೋಗೋರು ನಿಂತಿದ್ರು. ಅವ್ರಿಗೆ ಇಳಿಬೇಡ ಅಂತ ಹೇಳಿದ್ವಿ, ಯಾಕಂದ್ರೆ ಮಳೆ ಭಾಳ ಜೋರಿತ್ತು. ಅಲ್ಲಿ ಮುಂದೆ ಇಳ್ಕೊಂಡು ಬಾ ಅಂದ್ರೆ ಅವ್ರು ಬರಲಿಲ್ಲ. ಅಲ್ಲಿಂದ ನಡ್ಕೊತ ಬರ್ತೀವತ್ತಂದ್ರು. ಕ್ಯಾರಂಜಾಲ್, ದೂದ್ಸಾಗರ, ಸೋನಾಲಿಯಂ ಈ 3 ಸ್ಟೇಷನ್ಗೂ ಇಳ್ಕೋಬಹುದು. ಕ್ಯಾರಂಜಾಲ್ದಿಂದ 7 ಕಿಲೋಮೀಟ್ರ್, ದೂದ್ಸಾಗರದಿಂದ 1 ಕಿಲೋಮೀಟ್ರ್, ಸೋನಾಲಿಯಂದಿಂದ 3 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ದೂದ್ಸಾಗರ್ ಸ್ಟೇಷನ್ ಇದೆ. ಇಲ್ಲಿ ಇಳ್ಕೋಬೇಕಂತ ನೋಡತ್ತಿದ್ದೆವು. ಇಲ್ಲಿ ಸ್ಟೇಷನ್ ಮಾಸ್ತರ್ ಕೂತಾರ ನೋಡು, ಇವ್ರ ಕೆಳಗೆ ಇಳಿಯತ್ತಿದ್ದೆವು, ಇಳಿಯಾಕ ಬಿಡಲಿಲ್ಲ. ಮತ್ತು ಮ್ಯಾಲೆ ಮುಂದೆ ಇಳ್ಕೊಂಡ್ರೆ ಆತಂತೇಳಿ ಹತ್ತಿದ್ದೆವು. ನೆಕ್ಸ್ಟ್ ಇಳಿನು ಅಂತೇಳಿ ಮುಂದೆ ಹೊಂಟಿವು, ಎಲ್ಲಿ ತರಬಲಿಲ್ಲ. ನೆಕ್ಸ್ಟ್ ಸೋನಾಲಿಯಂ ಸ್ಟೇಷನ್ 1 ಕಿಲೋಮೀಟ್ರ್ ಇರ್ತಾನೆ ತರಪ್ತಾ, ಅಲ್ಲಿ ಇಳಿದ ನಡ್ಕೊತ ಹೊಂಟಿವು. ಸೋನಾಲಿಯಂ ಕೇಳ್ಕೊಂಡ್ರೆ 3 ಕಿಲೋಮೀಟ್ರ್ ಆಕಿತ್ತು, ಇಲ್ಲಿಂದ 2 ಕಿಲೋಮೀಟ್ರ್ ಐತಿ. ನೀವು ನೆಕ್ಸ್ಟ್ ಕುಲಿಯಂ ಕೇಳ್ಕೊಂಡ್ರೆ ಒಳ್ಳೆ 11 ಕಿಲೋಮೀಟ್ರ್ ವಾಪಸ್ ಬರ್ಬೇಕು. ಐತಿ ನೋಡು, ಈಗ ಅವ್ರು ಬಂದ್ರಿ. ಈಗ ಅವ್ರು ಆಯ್ತು. ಅಲ್ಲಿಂದ್ರೆ ನಾವು ಏನಾರ ಕತೆ ಹಾಕ್ಬಾರ್ದು. ನೀನ ಹಿಂದಲ್ವ ಒಬ್ಬ ಸಿಟಿ ಹೊಡೋದು ದೋಸ್ತ ಅಲ್ಲಿ ಯಾವಾಗ ಅಲ್ಲಿ ಒಂದು ಪರ್ವಿಂಗಿತ್ಲ ಅಲ್ಲಿ ಸ್ಲೋ ಮಾಡಿದಲ್ಲ RPF ಸಿಟಿ ಹೊಡ್ಯಂಗಿಲ್ಲ ಅನ್ಸತ್ತು. RPF ದೋಸ್ತ ಎಲ್ಲ ಕಡೆ ಇರಂಗಿಲ್ಲ ಅವ್ರಿಗೆ. ಸಿಟಿ ಹೊಡ್ಯಂಗಿಲ್ಲ. ಅಲ್ಲಿ ಇದ್ರ ಸ್ಟೇಷನ್ ತೆಗಿದ RPF ಅದಾವ. ಇಲ್ಲಿ ಹೊರಗಿದ್ರಲ್ಲ RPF ಇವ್ರು ಏನ್ ಬರಲ್ಲ, ಇವ್ರ ಕೈಯಾಗ ಸಿಟಿ ಅದಾವ. ಇದೇ ಹೊಡ್ಕೋತಾದ್ರ ನೋಡಿದ್ರು ಸಿಟಿ. ಇವ್ರು ಅಲ್ಲೊಬ್ರು ಕೊಟ್ಟಾರ ಇವ್ರು ಯಾಕೆ ಸಿಟಿ ಹೊಡ್ಯಾಕ. ಅವು ಬಾಸತ್ತಿರ್ತಾವ. ಈಗ ಟ್ರೈನ್ ಆಕ್ಸಿಡೆಂಟ್ ಭಾಳ ಆಗ್ತಿಲ್ಲ, ಅದ್ರ ಸಂಬಂಧ ಫುಲ್ ಚೆಕ್ ಮಾಡಿದಂಗಾರ. ಈಗ ಯಾಕೋ ಅನ್ಸ್ಕೊತ ಹೋದ್ರು ಇವರು ಅವ್ರವ್ರು ಕನ್ಸಾಯ್ತು ನೀವು ಯಾಕೆ ನೋಡೋರು. ಏನದಾವ ನೋಡಕ್ ಬಂದವ್ರು. ಏನದ ನೋಡಕ್ ಬಂದವ. ಯಾವ ಡಿ ಗ್ರೂಪ್ ಎಲ್ಲ ಅಲ್ಲಿ ಇದು ನೋಡಿದಿಲ್ವ ಅಲ್ಲಿ ಫಸ್ಟ್. ಮತ್ತು ಅವ್ರು ಕೂಡ ಇದ್ದವ್ರು ನೋಡಿ ಟ್ರೆಕ್ಕಿಂಗ್ ಮಾಡೋರ್ಗನ ಕಾಣಿರಲ್ಲ. ಅವು ಒಂದು ಕಾಲೇಜಿಗೆ ಹಾಕೊಂಡು ಒಂದು ನೈಟ್ ಇರ್ತೈತೆ, ಬೆಳಿಗ್ಗೆ ತನ ಈ ಟ್ರೈನ್ ಹೋಗೋತನ ಇರ್ತೈತೆ ಅವ್ರದ್ದು. ಅದು ಹೋಯ್ತಂದ್ರೆ ಮುಗೀತು. ನಿತ್ತು ಅಲ್ಲಿ ಬಸ್ನ್ಯಾಗ ನಿತ್ತ, ಅಲ್ಲಿ ಕಾಲು ನೋಸೋತೇವು. ಇಲ್ಲಿ ಪೇಂಟ್ ಹಿಡ್ದಾವ ಬಿಟ್ಟು ಹೋಗೋ ಕಡ್ತಿ ಒಳ್ಳೆ ಬರುವ ಓಡೋನು ಆಗಲೇ ಇರ್ತೈತಿ. ಹೆಂಗೆ ಹೇಳ ನೋಡಿಲ್ಲ ಇವು ವಾಟ್ಸಪ್ನಾಗ ನೋಡ್ಕೇರಿ. ಅಲ್ಲೇ ಸ್ಲೋ ಆಕೈತಿ ಪಟ್ನ ಇದಕ್ಕೇನ್ರ ಚಿನ್ನಪ್ಪ ನಾಯಕ್ ಹೋಗಿದ್ದವ. ಯಾಕೆ ಹೇಳಕ್ಕೆ ಅಂದಿನಿ ಅವಾಗ, ಮಣ್ಣು ನಿಷೇಧ ಮಾಡಿದ. ಈಗಲೇ ಹೇಳೇನು, ನಾಳೆ ಹೇಳಿ ನಡೀತಂತ ಈಗ ಹೇಳ್ಬಿಡೇನು. ಹೋದ್ರ ಬಿಟ್ಟು ನಾನು ಒಮ್ಮೆ ಏನೋ ಒಂದು ಮೊದಲೇನೋ ಹೇಳಿದ ಆದಿದೆ ತಪ್ಪ ಹೇಳಿದ, ಹಿಂದಿಂದ ಮುಂದಿಂದ ಹೇಳಿದ. ಈಗ ಏನಂತ್ರ ಹೇಳ್ತಾನು, ಮೊದಲಿಂದ ಹೇಳ್ತೇನೋ ಒಂದು ಅದಕ್ಕೆ ಹೋಗ್ಯಾನತ್ತ. ಇದನ್ನ DR ಜಾಯ್ನ್ ಆಗೋ ನನಗೆ ಒಟ್ಟ KSISF ಜಾಯ್ನ್ ಆಗುನು ಒಟ್ಟ ಬಾ ಇಬ್ಬರು ಕೂಡಿ ಹೋಗಿ ಮತ್ತೆ ಹಂಗೆ ಅನ್ನಿಸ್ತದೆ. ಹೋಗಲಿಲ್ಲ ಅಲ್ಲಿ ಇರ್ತಾನೆ. ಗ್ರೂಪ್ ಗ್ರೂಪ್ ಬ್ಯಾಟ್ರಿ ಬಿಡಕ್ಕೆ ಡ್ರಮ್ ರೈಡ್ ಹಾಕತ್ತೀವಿ. ಇನ್ನು ಇಲ್ಲಿ ಸೋನಾಲಿಯಂ ಟ್ರೈನ್ ಬೇಗ ಬಂದಿರತ್ತಿ. ಇವತ್ತು ಲೇಟಾಗಿ 5 ಗಂಟೆಗೆ ಬಂದಿತ್ತು. ನಾವು ಇಲ್ಲಿಂದ ಒಂದು ಅರ್ಧ ತಾಸು ನಡ್ಕೋತನ ಹೊಂಟಿವಿ. ಹಂಗೆ
ಇಲ್ಲಿ RPF ದವ್ರಿಗಿಂತ ಹೆಚ್ಚು ಡಿ ಗ್ರೂಪ್ ಕೆಲಸ ಮಾಡಿರ್ತಾರೆ, ಅವರು ಬೇಕಿರ್ತಾರೆ, ಅವ್ರೇನು ನಾನು ಈಗ ಟ್ರೈನ್ ಅದು ಬರ್ತಿರ್ತಾವೆ, ಸ್ವಲ್ಪ ಸೈಡ್ ಇರ್ಬೇಕು, ಯಾಕಂದ್ರೆ ಒಂದೇ ಹಳಿ ಇರ್ತೈತಿ ಟ್ರೈನ್ ಹೋಗಕ್ಕೆ ದಾರಿ. ಅದಕ್ಕೆ ನಾವು ಸೈಡ್ ಕೆಳಗಡೆ ನಿಂತು ಒಂದು ಸೇಫ್ ಆಗಿ ನಿಲ್ಲೋದು ಒಳ್ಳೇದು. ಇದು ಬೆಳಗಾವದಿಂದ ಬರ್ತೈತಿ, ಅದು ಧಾರವಾಡದಿಂದ ಬರೋದು 3 ಗಂಟೆಗೆ ಬರ್ತೈತಿ, ಇದು 4 ಗಂಟೆಗೆ ಬರ್ತೈತಿ. ಅರೆ ಇವತ್ತು ಎರಡೂ ಲೇಟ್ ಆಗ್ಯಾವ. ಇದೊಂದು ಪ್ಯಾಸೆಂಜರ್ ಬಿಟ್ರೆ ಇಲ್ಲಿ ಅವು ಎಲ್ಲ ಗೂಡ್ಸಕ್ಕೆ ಕಾಣ್ತಾವ್ರಿ. ಇಲ್ಲಿ ಒಂದು ಸಡ್ ಐತಿ, ಇಲ್ಲಿ ಹಾಕ್ಯಾರಲ್ಲ, ಇದು ಡಿ ಗ್ರೂಪ್ ಕೆಲಸ ಮಾಡ್ತಿರ್ತಾರಲ್ಲ ಅವ್ರಲ್ಲಿ ರೆಸ್ಟ್ ಮಾಡಕ್ಕೆ ಇಂಥವು ಸಡ್ ಅದಾವಲ್ಲಿ ಸಣ್ಣ ಸಣ್ಣ. ನಾವು ಇದನ್ನು ಹಾಕೊಂಡು ಹೋಗೋಣ. ಬೇರೆ ಊಟ ರೊಕ್ಕ ತಗೋತಾರ ನೋಡಿ. ಹಾಂ 62 ನಮ್ಮ ವಿನಾಯಕ್ ಅವ್ರ ಫೋನ್ ಚಾರ್ಜ್ ಆಗಿತ್ತು, ಹಂಗಾಗಿ ಪವರ್ ಬ್ಯಾಂಕ್ ಹಾಕಿ ಅಂದರು. ಅಲ್ಲೇ ಬೆಳಕಾಗುತ್ತಾನೆ ಏನೈತೆ ಅಲ್ಲೇ ಆಗುತ್ತೆ ಹೊದೀವು, ಬೆಳಕಾಗುತ್ತಾನೆ ಅಲ್ಲೇ ಹಳಿ ಮೇಲೆ ಕುಂತೀವಿ. ರಾಕು ಇಲ್ಲಿ ಹಿಡಿಸ್ತಿರೋದ್ರು ಸರಿ ಅಲ್ಲ ಸರ್. ಆ ಕ್ಯಾಮ್ರಾ ಒಂದು ಉಳಿದಿದೆ. 6 - 5 = 2 ಐತೆ. ಆ ಮೂವಿದು ನೆನಪಾಯ್ತು ಹಂಗೆ. ಬೆಳಕಾದಂಗೆ ಕಾಣಕೈತಿ ಪಾಲ್ಸ್. ಯಾವುದೋ ಪ್ರಾಣಿ ಸಿಟಿ ಓದಿದಂಗೆ ಕೇಳಕೈತಿ. ಬೆಳಕಾದಂಗೆ ಫಾಲ್ಸ್ ಕ್ಲಿಯರ್ ಕಾಣಕೈತಿ. ಹಂಗೆ ನೋಡ್ಕೋತ ನಿಂತೀವಿ, ಅಲ್ಲಿ ಇನ್ನೊಂದು ಸ್ವಲ್ಪ ಬೆಳಕಾಗಲಿ ಅಂತ ಹೇಳಿ. ಬೆಳಕಾತು ಸ್ಟಾರ್ಟ್ ಮಾಡಿದೀವಿ ಇಲ್ಲಿಂದ. ಮತ್ತು ಹಳಿ ಮೇಲನ ನಡ್ಕೊತ ಹೋಗ್ಬೇಕು. ಮತ್ತು ಇನ್ನೊಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ. ಇದ ಸಡ್ನ್ಯಾಗ ರೆಸ್ಟ್ ಮಾಡಿದೀವಿ. ಯಾ ಎರಡು ಹೆಂಗೆ ಕಾಣಿಸುತ್ತೆ. ಫೋಟೋ ಹೊಡಿಬೇಡ ಅಂತ ಹಾಕಿದ್ದಾರೆ. ಅಲ್ಲಿಂದ ಇಲ್ಲಿ ತನಕ ಗೆನಸ್ ಕೇಳಾಕ ಬಂದಿದ್ದೀವಿ. ಡಾಕ್ಟರ್ ಪ್ರೋ ಡೈಲಾಗ್. ಹಂಗ ಮುಂದೆ ಹೋದಂಗೆ ಅದ. ಅಲ್ಲಿ ಪಕ್ಷಿ ಐತಿವಿ ಏನೈತಿವಿ, ಹಂಗೆ ಸೌಂಡ್ ಕೇಳಾಕತೈತಿ ನೋಡ್ರಿ. ಧಾರವಾಡದಿಂದ ಬಂದು ಫಸ್ಟ್ ನಾವು ಅಲ್ಲಿ ದೂಧಸಾಗರ ಸ್ಟೇಷನ್ಗೆ ಇಳಿಬೇಕು ಮಾಡಿದ್ದೀವಿ. ಏನು ಮಾಡೋದಾದ್ರೆ ಎಲ್ಲರೂ ಅಲ್ಲೇ RPF ಇದ್ರು, ಹೀಗಾಗಿ ಇಳಿಸ್ಕೊಡ್ಲಿಲ್ಲ. ಹೊಳೆ ಮುಂದೆ ಬಂದ ಎಲ್ಲಿ ಇಳಿದಿವಲ್ಲ ನಾವು, ಸೋನಾಲಿ ಸೋನೆವಾಲ ಸೋನಾಲಿಯಮ್ ಸ್ಟೇಷನ್ ಬರ್ತೈತಿ. ಅದಕ್ಕೇನು ಸ್ವಲ್ಪ ಸಣ್ಣ ಹೊಡ್ಯಾಕತ್ರು. ಫಸ್ಟ್ ನಾ ಜಗದ ಇಳ್ಕೊಂಡೆವು. ನಮ್ಮ ಎಲ್ಲ ಮುಂಜಾನೆ ಕಾರ್ಯಕ್ರಮಗಳು ಮುಗಿಸ್ಕೊಂಡು ಇಲ್ಲಿಂದ ಹೊಂಟೀವಿ ನೋಡಿ ಟ್ರೆಕ್ಕಿಂಗ್.
ಧಾರವಾಡದಿಂದ 10ಕ್ಕೆ ಟ್ರೈನ್ ನಮ್ಗೆ 12ಕ್ಕೆ ಬರ್ತೀವಿ ಇವತ್ತು ಸ್ವಲ್ಪ ಲೇಟ್ ಆಯ್ತು 12ಕ್ಕೆ ಬಂದು ಇಲ್ಲಿ 4:15 ಇಳಿದು ಇಲ್ಲಿ ಬರೋಕ್ಕಾದ್ರೆ 6 ಆಯ್ತು ನಾವು ಸ್ವಲ್ಪ ಬೆಳಕಾಗಲಿ ಅಂತ ಇಲ್ಲೇ ಸಡ್ನ್ಯಾಗ ರೆಸ್ಟ್ ಮಾಡಿದ್ವು ಪಟ್ಟಣಗೆರೆ ಸಡ್ ಅಲ್ಲ ಇಲ್ಲೇ ನಮ್ಮ ಊರು ಸಡ್ ದರ್ಶನ ಅವ್ರದಾರ ಇಲ್ಲೇ ಬೇರೆ ಸಡ್ ಇತ್ತು ರೆಸ್ಟ್ ರೂಮು ಇಲ್ಲಿ ಕಾಣ್ತೈತಿ ನೋಡು ಪಾಯಿಂಟ್ ಹಂಗೆ ಹೋಗುವಾಗ ಹಿಂಗೆ ವ್ಯೂ ಪಾಯಿಂಟ್ಗಳು ಬರ್ತಾವು ಟ್ರೈನ್ ಅದ ಹಂಗೆ ಸುತ್ತಾಸಿ ಬರೋ ಇದರಿಂದ ಹಂಗೆ ಅದು ಫಾಲ್ಸ್ ಅವಾಗ ಕಾಣಿಸ್ತಿರೋದು ಸುತ್ತಾಸಿ ಬಂದು ಈಗ ಅಲ್ಲಿ ಕೆಲಸ ಮಾಡ್ತಾರಲ್ಲ ಡಿ ಗ್ರೂಪ್ ಅವರು ಇಲ್ಲೇ ಇರ್ತಾರೆ ಆಯ್ತಲ್ಲ ಹಂಗೆ ಮುಂದೆ ಹೋಗುವಾಗ ಚಂದ ಕಟ್ ಆಗ್ಬೇಕು ನಾವು ಬಿದ್ದಿತ್ತು ಹಿಂಗೆ ಒಂದು 2-3 ಹಾವನು ಬಿದ್ದಿದ್ದು ಅದಕ್ಕೆ ಬೂಟ್ ಹಾಕೋದು ಹೋಗೋದು ಸೇರ್ ಚಾನಲ್ ನಂಬರ್ 13 ಕುಲ್ಯಂ ಕಡೆಯಿಂದ ಬರುವಾಗ 13ನೇ ಈ ಟನಲ್ ದಾಟ್ರಿ ಅಂದ್ರೆ ನೆಕ್ಸ್ಟ್ ಪಾಲ್ಸ್ ಬರ್ತೈತಿ ಆ ಕಡೆಯಿಂದ ಕ್ಯಾಸರ್ಲಾಕ್ದಿಂದ ಬರುವಾಗ 12ನೇ ಟನಲ್ ದಾಟ್ರಿ ಅಂದ್ರೆ ನಡು ಬರೋದು 12 ಮತ್ತು 13 ಟನಲ್ ನಡುನು ಇದು ಪಾಲ್ಸ್ ಐತಿ ಟನಲ್ ಐತೆಲ್ಲ ಊಟಿಗೆನ ಫುಲ್ ಮಳೆ ಸ್ಟಾರ್ಟ್ ಆಯ್ತು ಪೂರ್ತಿ ಇದನ್ನ ಐರನ್ ಇದನ್ನ ಕಬ್ನ ಟನಲ್ದಾಗ ಹೋಗುವಾಗ ಬ್ಯಾಟ್ರಿ ಇದ್ರೆ ಒಳ್ಳೇದೊಂದು ಟಾರ್ಚ್ ಲೈಟ್ ಇದ್ರೆ ತೊಗೊಂಡು ಹೋಗ್ರಿ ಒಂದಕ್ಕೆ ಯಾಕಂದ್ರೆ ಅದ್ಯಾಗ ಹೋಗುವಾಗ ಹಾವು ಅದು ಬರ್ತಾವೆ ರೈಲ್ವೆ ಟ್ರ್ಯಾಕ್ ಮೇಲೆ ಅದು ಬಂದಿರ್ತಾವೆ ಅದಕ್ಕೆ ಟನಲ್ದಾಗ ಹೋಗುವಾಗ ತೊಗೊಂಡು ಹೋಗಿ ಬ್ಯಾಟ್ರಿ ಮೊದಲೇ ಟನಲ್ ಸ್ವಲ್ಪ ಗ್ಯಾಪ್ ಐತಿ ಟನಲ್ ಮತ್ತೆ ಇದು ಕಂಟಿನ್ಯೂ ಐತಿ ಈ ಟನಲ್ ಒಂದು ದಾಟ್ರಿ ಅಂದ್ರೆ ನೆಕ್ಸ್ಟ್ ಪಾಲ್ಸ ಬರೋದು ಟನಲ್ದಾಗಿದ್ದಾಗ ಟ್ರೈನ್ ಬರ್ತಂದ್ರೆ ಸೈಡ್ ನಿಲ್ಬೋದು ಸ್ವಲ್ಪ ಜಾಗ ಇರ್ತೈತಿ ಪೂರ್ತಿ ದಂಡಿಗೆ ಸರದ್ ನಿಲ್ಬೇಕು ಸೋನಾನಿಯಮ್ದಿಂದ ಇಳಿದು ನಡ್ಕೊತ ಬಂದ್ರೆ ಎಷ್ಟು 4 ಟನಲ್ ದಾಟ್ಬೇಕು ಹೌದು ಸೋನಾಲಿಂದ ಇಳಿದು ನಡ್ಕೊತ ಬಂದು ಇಂಥವು 4 ಟನಲ್ ದಾಟ್ರೆ ನೆಕ್ಸ್ಟ್ ವ್ಯೂ ಪಾಯಿಂಟ್ ಈಸ್ ಕಮಿಂಗ್ ಇಲ್ಲಿ ಕಾಣಿಸ್ತಿದೆ ನೋಡಿ ಅದೇ ಫೈನಲಿ ಬಂದುಬಿಟ್ಟಿವಿ 128ನೇ ಬ್ರಿಡ್ಜ್ ಮೇಲೆ ಸಾಗರ ವಾಟರ್ ಪಾರ್ಕ್ ಫೈನಲಿ ಎಲ್ಲ ಅಲ್ಲಿ ಬಂದೈತಿ ಇಲ್ಲಿ ಬಂದೈತಿ ಸರ್ ಏನೂ ಬಂದಿಲ್ಲ ಹಂಗೆ ಮ್ಯಾಲ ನೋಡ್ತಾನೆ ಎಲ್ಲಿ ನೋಡ್ಬೇಕು ಟಾಪ್ ನೋಡಲ್ಲಿ ನೀರು ಮೇಲೆ ಎಲ್ಲಿ ಬರ್ತೈತೆ ನಾವು ಇದು ಮಾಂಡವಿ ನದಿ ಐತಿ ಇದಕ್ಕೆ ಮಹಾದಾಯ ನದಿ ಅಂತ ಕರೀತಾರೆ ಪಾಸ್ ನೋಡ್ಕೊಂಡು ವಾಪಸ್ ಕೊಲ್ಲಂ ಕಡೆ ನಡೆದು ಅಲ್ಲೇ ಜರಿ ಇದ್ದು ಅಲ್ಲೇ ಬ್ರಷ್ ಎಲ್ಲ ಮಾಡಿ ಅದನ್ನ ಮಾಡ್ಕೋಬೇಕು ಮಾಡೀನಿ
ಹೊಳ್ಳಿ ಹೋಗುವಾಗ ಮೈ ಸ್ಟಾರ್ಟ್ ಆಯ್ತು ಇನ್ನೊಂದು ದಾಟೋದಿಲ್ಲ. ಮೈ ಬತ್ತಲ್ಲ ಕಟ್ ಮಾಡಿ ಅದನ್ನ ಒಳಗೆ ಹೋಗೋದು ಅಲ್ಲಿ ಅಲ್ಲಿಂದ ಹೋಗುವಾಗ ಮತ್ತು ವಾಪಸ್ ಬರುವಾಗ ಮತ್ತೊಂದು 5 ಟನ್ಗಳು ಹತ್ತಾವು ಕುಲೆಮ್ ಕಡೆ ಹೋಗುವಾಗ. ಈ ಬೆಂಗಳೂರು ಹುಡುಗರು ಸಿಕ್ಕು, ಅವು ನಮಗೆ ಮೊದಲು ಹೋಗಿದ್ವು ಅಂತ. ಹೋಗುವಾಗ ಕುಲೆಮ್ ತನ ಅಷ್ಟು ಕುಡ್ಸೇ ಹೋಗಿದ್ವಿ. ಅವರು ಯಶವಂತಪುರದಿಂದ ಬಂದಿದ್ರು, ಅಂದ್ರೆ ಈ ಟ್ರೈನ್ ಡೈರೆಕ್ಟ್ ಯಶವಂತಪುರದಿಂದನ ಗೋವಾಕ್ಕೆ ಹೋಗ್ತೈತಿ. ಅವ್ರು ಯಶವಂತಪುರದಿಂದನ ಬಂದಿದ್ರು. ಇಲ್ಲಿಂದನ 2 ಗಂಟೆಗೆ ರೈಲ್ವೆ ಇರ್ತೈತಿ, ಬಟ್ ನಮ್ಗೆ ಅದು ಸಿಗಲಿಲ್ಲ. ಇಲ್ಲಿಂದ 8 ಗಂಟೆಗೆ ಅಲ್ಲಿಂದ ವಾಪಸ್ ನಡ್ಕೊಂಡು ಬಂದ್ರೆ ಇಲ್ಲಿಂದ 8 ಗಂಟೆಗೆ ಇರ್ತೈತಿ ಲೋಂಡಾ ತನ. ನಮ್ಗೆ ಅದು ಸಿಗಲಿಲ್ಲ, ಅದಕ್ಕೆ ಕುಲೆಮ್ಗೆ ನಡ್ಕೊತ. ಇಲ್ಲಿ ಗೋಡ್ಸ್ ಟ್ರೈನ್ ಇರ್ತೈತಿ, ಹೋಗೋಕ್ಕಾಗಲ್ಲ. ಟ್ರೈನ್ ಅದು ನಡಕ್ಕೆ ನಿಂತು ಅಂದ್ರೆ ಹೋಗೋಕೆ ದಾರಿನ ಅದಂಗೆ ಈ ಕಡೆ ಟ್ರೈನ್ ಹೋಗೋಕೆ ಅಷ್ಟು ದಾರಿ ಇರ್ತೈತಿ. ಗೂಡ್ಸ್ ಟ್ರೈನ್ ಬಂದ್ರೆ ಸೈಡ್ ಹೋಗೋಕ್ಕೂ ದಾರಿ ಇಲ್ಲ, ಮುಂದೆ ಹೋಗೋಕ್ಕೂ ದಾರಿ ಇಲ್ಲ. ಏನು ಅದಿದ ಬಟ್ಟೆಗೆ ಪಾರಾಸ ಕಡೆಯಿಂದ ಹೊಂಟೆ ಮತ್ತೆ ಮುಂದೆ ಹೊಂಟೆ. ಮತ್ತೆ ಮಳೆ ಸ್ಟಾರ್ಟ್ ಆಯ್ತು. ಮಳೆ ಮತ್ತು ಛತ್ರಿ ಇದ್ದಾವೆ. ಫುಲ್ ರೇನ್ ಫ್ರೆಂಡ್ಸ್ ಹಾಕೋಣ ನಾವು ಅದಕ್ಕೆ ಛತ್ರಿ ಹಿಡಿದಿದ್ದೀವಿ ಫ್ರೆಂಡ್ಸ್. ರಚೆ ಸಂಗನ ಸ್ವಲ್ಪ ಮಿನ್ ಮೂಗೂರ್ಸವ್ರು ಸಮೀಪ ಬಂದು ಫಾರೆಸ್ಟ್ ಅಂದರು. ಇಲ್ಲಿ ಸ್ಟೇಷನ್ ಸಮೀಪ ಇಲ್ಲಿ ಎಡಗಡೆ ಹೋದ್ರೆ ಸಿಟಿ ಹತ್ತೈತಿ. ಅಲ್ಲಿಂದನ ಮುಲ್ಯಮ್ಗೆ ಹೋಗಿ ಅಲ್ಲಿಂದ 5 ಪ್ರಕಾರದ ಬಸ್ ಇರ್ತಾವೆ. ಧಾರವಾಡ, ಬೆಳಗಾವಿ, ಲೋಂಡಾ ಎಲ್ಲ ಕಡೆ ಹೋಗ್ಬೋದು. ಇಲ್ಲಿಕಂದ್ರೆ ಟ್ರೈನ್ 4 ಗಂಟೆಗೆ ಟ್ರೈನ್ ಐತಿ, ಅಲ್ಲಿಂದ ಲೋಂಡಾಕ್ಕೆ ಹೋಗಿ ಹೋಗ್ಬೋದು. ನಾವು ನಡೆದಿದ್ದು ಟೋಟಲ್ 21 ಕಿಲೋಮೀಟ್ರ್ ಆಯ್ತು. ಅಂದರೆ ಸೋನಾಲಿ ಎಂಬದಿಂದ ಇಳಿದು ಜಲಪಾತಕ್ಕೆ ಹೋಗಿ ವಾಪಸ್ ಕುಲೆಮ್ ಬರೋದು ಅಷ್ಟಾಯಿತು. ನೀವು ಕ್ಯಾಸರ್ಲಾಕ್ ಅದು ಇಳಿದ್ರಿ ಅಂದ್ರೆ ಒಂದು 28-30 ಕಿಲೋಮೀಟ್ರ್ ಆಗುತ್ತೆ ಟೋಟಲ್. ಇಲ್ಲಿ ಕುಲೆಮ್ ಕೇಳಿದ್ರಿ ಅಂದ್ರೆ 25 ಕಿಲೋಮೀಟ್ರ್ ಆಕೈತಿ.